ಏನಾದ್ರು ವಿಶೇಷ ಉಂಟು? ವಿಶೇಷ ಉಂಟು. ಇದು ಬಾಲಕೃಷ್ಣನ ಸೇವೆ. ನಿನ್ನ ಸೇವೆ ಮಾಡುವ ನನ್ನದು. ಅದು ಇವತ್ತು ಮಾತ್ರವಾ? ಅಲ್ಲ, ಯಾವತ್ತೂ ಉಂಟು. ಇವತ್ತೊಂದು ವಿಶೇಷವಾದ ಸೇವೆ ಅಂತ. ಕೃಷ್ಣಯ್ಯ, ಯಾವತ್ತೂ ಗೋಪಾಲಕೃಷ್ಣನ ಸೇವೆ, ಇವತ್ತು ಬಾಲಕೃಷ್ಣನ ಸೇವೆ. ಅದು ಗೋಪಾಲಕೃಷ್ಣನಿಗೆ ಬಾಲಕೃಷ್ಣನಿಗೆ ವ್ಯತ್ಯಾಸ ನೇಪ. ಅವತ್ತು ಮಾಡಿದ್ದು ಕೆಲವೊಂದು ನೆನಪು ಮಾಡಿದ್ದು. ಅದು ನನ್ನ ವಿಷಯದಲ್ಲಿ ಸ್ವಲ್ಪ ವಿಶೇಷ ಉಂಟು. ನನ್ನ ದಿನ ಭವಿಷ್ಯ ಇವತ್ತು ಅಷ್ಟು ಒಳ್ಳೇದಿಲ್ಲ. ಹೆಂಡತಿಯಿಂದ ಹಲ್ಲೆ ಅಂತ ಉಂಟು. ಅದರ ಕುರಿತಾಗಿ ನಾನು ತಲುಪಿಸಿ ನಮ್ಮ ಮನೆಯಲ್ಲಿ ಏನು ಆಗಲಿಲ್ಲ. ಬೆಳಿಗ್ಗೆ ಬಂದಿದ್ದೇನೆ ನಾನು ನಿನ್ನ ವಿಷಯ ಕೇಳಿದ್ದಲ್ಲೂ ಊರಿನದ್ದೇನಾದ್ರೂ ವಿಶೇಷ ಉಂಟು ಅಂತ ನಮ್ಮ ನಗರದಲ್ಲಿ. ವಿಶೇಷ ಉಂಟು. ಎಲ್ಲಿಂದ ಗೊತ್ತಿಲ್ಲ. ವಿಶೇಷ ಉಂಟು ಒಂದಂತೂ ಸತ್ಯ. ಯಾವುದು? ಇವತ್ತು ಮಳೆ ಬರುವ ಲಕ್ಷಣ. ಅಕಾಲಿ ಮಳೆ ಅಂತ ಇರ್ತಾರೆ. ಅಕಾಲಿ ಮಳೆ. ವಾತಾವರಣ ಅಷ್ಟು ಒಳ್ಳೇದಿಲ್ಲ ಇವತ್ತು. ವಾತಾವರಣ ವಾತಾವರಣ ಅಕಾಲದಲ್ಲಿ ಮಳೆ ಬರುವ ಲಕ್ಷಣ ಉಂಟು. ಸಾಧ್ಯತೆ ಉಂಟು. ಮಿಂಚುಂಟ ಗುಡುಗುಂಟ. ಈಗದ ಮಳೆ ಹಾಗೆ ಸುದ್ದಿಲ್ಲದವರು. ಮಿಂಚು ಇಲ್ಲ, ಗುಡುಗು. ಮಳೆ ಬಂದು ಹೋದ ನಂತರ ಮಿಂಚು ಗುಡುಗು. ನಾನು ಬಂದಿದ್ದೇನೆ ಅಂತ ಸೂಚನೆ. ಸುದ್ದಿ ಇಲ್ಲದವರು, ಹೋಗುವುದು ಸುದ್ದಿ ಇಲ್ಲದೆ ಹೋಗುದು. ಇದೆಂತ ಸುಂಟರ ಯಾರು ಬಂದದ್ದು? ಸ್ವಾಮಿ, ಶೀಘ್ರ ಕಲ್ಯಾಣ ವಸ್ತು. ನಿಮಗೆ ಅವಳು ಹೊಂದಿಸಿಕೊಂಡಿದ್ದು ಯಾರಿಗೆ? ಅವಳ ಸ್ವಾಮಿ ನಾನು. ನೀವು ಮನೆಯಲ್ಲಿ ಮಾತ್ರ ಸ್ವಾಮಿ, ಇಲ್ಲಿ ಅಲ್ಲ. ಇಲ್ಲಿ ಇವಳು ಸ್ವಾಮಿ. ನನಗೆ ಬೇಕಾ? ನೀವು ಮನೆಯಲ್ಲಿ ನಾನು, ಮತ್ತೆ ಹೋದಲ್ಲಿ ಅಲ್ಲ. ಮತ್ತೆ ನೀನು ಗಂಡ ಹೌದು, ಸ್ವಾಮಿ ಹೌದು. ಆದ್ರೆ ಇವತ್ತು ಲೋಕದ ಸ್ವಾಮಿಯಾದಂತಹ ನನಗೆ ವಂದಿಸಿದ್ದವರು. ಹಾಗಾದ್ರೆ ನಾನು ಮನೆ ಸ್ವಾಮಿ, ನೀನು ಲೋಕ ಸ್ವಾಮಿ. ಲೋಕ ಸ್ವಾಮಿ ಅಲ್ಲ, ಲೋಕದ ಸ್ವಾಮಿ. ಅದಿರ್ಲಿ, ನೀನು ಆಶೀರ್ವಾದ ಮಾಡಿದ್ದಂಥದ್ದು ಶೀಘ್ರ ಕಲ್ಯಾಣ ವಸ್ತು ಅಂತ. ಕಲ್ಯಾಣ ಒಳ್ಳೆದಾಗ್ಲಿ. ಹಾಗಾದ್ರೆ ತೊಂದರೆ ಇಲ್ಲ. ಮತ್ತೆ ಅವಳು ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿದ್ರೆ ನೀನೇ ಒಳ್ಳೇದಾಗುಂತ ನಿನಗೆ ಆಶೀರ್ವಾದ ಮಾಡಿದ್ದ. ಅದು ಯಾವತ್ತೇ ಆಗ್ಬೇಕಿತ್ತು ಆಗುದು. ಅದು ಆಶೀರ್ವಾದ ಮಾಡಿ ಒಳ್ಳೆ ಕೈ ಹೀಗೆ ಉಂಟು. ನೀನು ರಾಮಾದೇವಿಯ ಸತ್ಯ. ಅವಳೇ ಕಳುವೆ. ನೀನು ಏಕೆ ಅಳುವೆ? ಅವಳ ಅತ್ತಲ್ಲ, ಅವಳ ಸತ್ತವರಿಗಾಗಿ ಅತ್ತನೇ ಅತ್ತವರು ಸಾಯುವರೆ. ಅಯ್ಯೋ, ಅವಳು ಯಾರು? ಅವಳು ಅತ್ತದ ಹೆಂಡತಿ ಯಾರು ಆಗ್ತಾರೆ ಸಮಾಧಾನ ಪಡಿಸಬೇಕು. ಮೊನ್ನೆ ಅವಳ ತಾಯಿಗೆ ಮೊನ್ನೆ ಇದಕ್ಕೆ ಅಂತ ಹೇಳಿದ್ದ ಇತ್ತು. ಅದೆಂತ ಶಬ್ದ? ಅದು ಹಾಗೆ ಅವಳು ಹೋದಳಪ್ಪ. ಅವಳ ಅಮ್ಮ ಸತ್ತು. ಗೆರೆದಾಗಿ ಬರಬೇಡ ಆಚೆ. ಆಯ್ತಾ? ನಿಮ್ಮದೊಂದು ಜರ್ಜೆ ಹೌದು. ಅವಳ ಹತ್ರ ನೀನು ಸಮಾಧಾನ. ಅವಳು ಬಾಯಲ್ಲಿ ಮಾತ್ರ, ಕೈಯಲ್ಲೇ ಏನಿಲ್ಲ. ಇಲ್ಲ ಅಂತ ಹೇಳುದಿಲ್ಲ. ಮಾಡ್ತೇನೆ ನಿಮಗೆ. ರಾಮದೇವಿಯ ಸಖಿ ಅಲ್ವಾ? ಹೌದು ದೇವರೇ, ಏನಾಗ ಕಾರಣ ಉಂಟು. ನೀನು ಒಂದು ಅಳಬೇಕು, ಇಲ್ಲಾಂದ್ರೆ ಮಾತಾಡ್ಬೇಕು. ಇಲ್ಲಾಂದ್ರೆ ಬಾಯಿಗೆ ತುರುಕಿಸ್ತಾ ಇದೀಗ. ಬಾಯಿಗೆ ಬಟ್ಟೆ ತುರುಗಿಸಿದ್ರೆ ಅವಳು ಮಾತಾಡಿದ್ರೆ ವಿಷಯ ನೆನಪಿಲ್ಲ, ಹಾಗೆ ಅಳುವುದು. ನೆನಪು ನಿಮಗೆ ಬಾಯಿ ಮಾಡ್ಕ ಮಾತಾಡ್ಕೊಂಡು ಬಂದಲ್ಲ ನೆನಪಿಲ್ಲ ಅಂತ ಹೇಳಿಕೆ ಇರ್ತದೆ. ನೀವು ಮೂಲ ಇದ್ರಲ್ಲ ಕೈಯಾಗ. ಯಾವಾಗ ಹೀಗೆ ಯಾವಾಗಲೂ ಇಲ್ಲ. ಅದು ಏನೊಬ್ಬ ಇದ್ರೆ ಮಾತ್ರ ನಾನು ಮಾತಾಡೋದು ಧೈರ್ಯಕ್ಕೆ. ದೇವರೇ, ಇಷ್ಟ ವಿಷಯ ಹೇಗೆ ಹೇಳಬೇಕೆಂಬುದಾಗಿ ನನಗೆ ಅರ್ಥ ಆಗ್ತಾ ಇಲ್ಲ. ನಾಲ್ಗೆಲ್ಲೇ ಹೇಳಬೇಕಷ್ಟೇ. ಮತ್ತೆ ಬಹಳ ಕಷ್ಟಕರವಾಗಿದೆಯೋ ಏನು?
ಹೌದು, ನೀನೇನು ಬೇಸರ ಮಾಡಬೇಡ ಹೇಳು. ಇದು ಯಾವುದು ಎಂತದ್ದು ಅದು ಬೇರೆ. ಹಾಗಲ್ಲವೋ, ಇಂದಿನ ವಿಷಯದ ಕುರಿತಾಗಿ ಅವಳು ಹೇಳು. ಯಾವಾಗ ಇವತ್ತೇ ಆಗ್ಬೇಕದು, ನಾಳೆ ಬಿಡಬಾರ್ದು, ನಾಳೆ ಬೇರೆ. ಹೇಳಮ್ಮ. ದೇವರೇ, ಓ, ನಾನು ಬಾಬಾದೇವಿಯವರ ಅಂತಃಪುರದಿಂದ ಬಂದದ್ದು. ಓ ಇವಳು ಅನಂತಪುರದಿಂದ ಬಂದದ್ದು. ಅನಂತಪುರ ಅಲ್ಲವೋ, ಭಾಮಾದೇವಿ ನನ್ನ ಮುದ್ದಿನ ಮಡದಿ. ನಾನು ಇಲ್ಲಿ ಹೇಗೋ ಅಲ್ಲಿ ಅವಳು ಹಾಗೆ. ಅಂದ್ರೆ ಅಲ್ಲ, ನಾನು ನಿನ್ನ ಜೊತೆಯಲ್ಲಿ ಇದ್ದೇನೆ. ಆಹಾ, ನನ್ನ ಸಖ. ಅವಳು ಆಪ್ತ. ಸಖ. ಆ, ಅವಳು ಆಪ್ತ. ಆಪ್ತ. ಎಂತದ್ದು? ಆಪ್ತ. ಇನ್ನೊಂದು. ನಾನು ಇಲ್ಲಿ ಆಪ್ತ. ನೀನು ಯಾವುದನ್ನ ತರುವುದಕ್ಕೆ ಹೇಳು ಅಂತ ಅವಳು ಎಲ್ಲಿ ಅಂತ ಕೇಳ್ತಾಳೆ. ಹಾಗಲ್ವೋ, ನೀನು ನನಗೆ ಆಪ್ತ. ಅವಳು ಆಪ್ತಿ. ಆ, ಏನು? ಇದು ಅಲ್ಲಿಯ ಗತಿ ಸ್ಥಿತಿಗಳನ್ನೆಲ್ಲ ಎಣಿಸುವಾಗ ಹಾ. ನನ್ನ ಕರುಳು ಕತ್ತರಿಸ್ತಾ ಇದೆ. ಅಯ್ಯೋ, ನಿನ್ನ ಕರುಳು ಕತ್ತರಿಸುವುದ್ರೆ ಅದಕ್ಕೆ ವ್ಯವಸ್ಥೆ ನಾನೇ ಮಾಡ್ಬೇಕಲ್ಲ. ನಿನಗೆ ಕರುಳುಂಟು 50 ರೂಪಾಯಿ ನನಗೆ. ಅಂದ್ರೆ ಬಹಳ ವೇದನೆ ಆಗ್ತದೆ ಅಂತ ಅವ್ಳು ಹೇಳಿದ್ರು. ಆ, ಏನಮ್ಮ? ಬಾಬಾದೇವಿಯವರ ಪರಿಸ್ಥಿತಿ ಹೇಳಿ ಸುಖ ಇಲ್ಲ. ಸುಖ ಇಲ್ಲ ಅಂದ್ರೆ ಒಂದು ಹೇಳುದು ಯಾಕೆ? ಚಿಂತಾಜನಕವಾಗಿದೆ. ಕೇಳಿಸುತ್ತೆ. ಏನಾಗಿದೆ ಅಂತ ಹೇಳ. ವಿಷಯ ಬರಲಿಲ್ಲ. ಪಾಪ. ಇದು ಸಂಗೀತ. ದಪ್ಪ ದಪ್ಪ. ಪಾಪ ಅಂತ ಹೇಳ್ತಾರೆ ಭಾಮಾದೇವಿಗೆ. ಬಾಬಾದೇವಿಯವರಿಗೆ ತಾಪ. ಮುಗಿದಿದ್ಯಾ? ಮಕರಂದ. ಹೇಳ್ತಾಳೆ ಅಂತ ಗೊತ್ತಿಲ್ಲ. ತಲೆ ಸರಿ ಉಂಟು ಅವಳಿಗೆ. ತಾಪ ಅಂತಲ್ಲು ಅದು ಇಲ್ಲಿ ಒಂದು ಹೇಳುದ. ತಾಪ ಅಂದ್ರೆ ಬಿಸಿ ಇದ್ದಲ್ಲು. ನೀನು ಜೀವನದಲ್ಲಿ ಇದೆಯಲ್ಲ, ನೇರವಾಗಿ ಬಾವಿ ಕಟ್ಟೆ ಕರ್ಕೊಂಡು ಹೋಗುದು. ಒಂದು 48 ಕೊಡ ತಣ್ಣೀರು ತಲೆಗೆ ಜೊಳ 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 ಹೊಯ್ಯುದು. ತಾಪ ಆಗಲಿ ಇಳಿಯುದಿಲ್ಲ ಬಿಸಿ. ಎಲ್ಲ ಹೇಳುವಂತ ವಿಚಾರ. ಅದಲ್ಲ ದೇವ್ರೆ, ಅಷ್ಟು ಮಾತ್ರ ಅಲ್ಲ, ಬಾಬಾದೇವಿಯವರು ಕೈ ಬಿಡುವುದಿಲ್ಲ. ಕಣ್ಣು ಮುಚ್ಚಿದ್ದಾಳೆ. ಅದೇ ಇತ್ತೀಚೆಗೆ ಒಂದು ರೋಗ ಹರಡ್ತಾ ಉಂಟು. ಅದು ಕೆಂಗಣ್ಣು ಕೆಂಕಣ್ಣು ಕೆಂಕಣ್ಣು ಕೇಂಕಣ್ಣಲ್ಲೂ ಕೆಂಗಣ್ಣು. ಕೆಂಗಣ್ಣು ಕಣ್ಣು ಕೆಂಪಗೆ ಆಗುವುದು. ಹಾ, ಇನ್ನೊಬ್ಬರನ್ನು ನೋಡಿದ್ರೆ ಅವರಿಗೆ ಹರಡುತ್ತದೆ. ಅದಕ್ಕಾಗಿ ಕಣ್ಣು ಮುಚ್ಚಿದ್ದಾಳೆ. ಒಂದು ಕೆಲಸ ಮಾಡು, ಕೊತ್ತಂಬರಿ ಉಂಟಾ? ಕೊತ್ತಂಬರಿ ಉಂಟು ಅಂತ ಕೇಳುದು ನಮಗೆ ಕಡಿಮೆ. ಅಲ್ಲ, ಮನೆಯಲ್ಲಿ ಉಂಟು. ಅದಕ್ಕೆ ನಮ್ಮ ತಂದು ತಣ್ಣೀರಲ್ಲಿ ಹಾಕಿ ಕಣ್ಣಿಗೆ ಹಚ್ಚಿ ಅದು ಹೌದು ಅಂತ ಆದ್ರೆ ಹಾಗೆ ಮಾಡಬೇಕಾ? ಅದಲ್ಲ, ಅಷ್ಟು ಮಾತ್ರ ಅಲ್ಲ, ಬಾಬಾದೇವರು ಊಟ ಮಾಡುವುದಿಲ್ಲ. ಇದ್ದಂತೆ ನೀನು ಹಾರುವುದು ಯಾಕೆ? ಅಂದ್ರೆ ನೀನು ಹಾರಿದ್ರೆ ನನಗೆ ಭಯ ಆಗ್ತದೆ. ಯಾಕೆ ಭಯ? ಮತ್ತೆ ಊಟ ಮಾಡುದಿಲ್ಲ ಅಂತಲ್ಲ. ಇದು ಎಂತದು? ಯಾವ್ದು ವೃತ್ತ ಉಂಟಲ್ಲ, ಯಾವ್ದು? ಏಕದೋಸೆ ವ್ರತ. ಯಾವಾಗ? ಏಕದೋ ಅಲ್ಲೋ, ಏಕಾದಶಿ. ಏಕಾದಶಿ ಕಳೆದದ್ದು ಯಾವಾಗ? ನೀನೆಲ್ಲ ಮೊನ್ನೆ. ಮತ್ತೆ ಇವತ್ತು ದ್ವಾದಶಿ ಅಲ್ವಾ? ಹಾ, ತ್ರಯೋದಶಿ. ಆದ್ರೆ ಮೊನ್ನೆ ಮಾಡಿದ್ದು ನೆನಪುಗಳಿಗೆ ಇವತ್ತು ಅದ್ರ ಬಗ್ಗೆ ಏನಾದ್ರು ಮೊನ್ನೆ ಸರಿಯಾಗಿ ಅಂತ ಯೋಗ ಮಾಡ್ಲಿಕ್ಕೆ ಊಟ ಮಾಡುವುದಿಲ್ಲ ಅಂದ್ರೆ ಮತ್ತೆ ಊಟ ಮಾಡ್ಲಿಲ್ಲ, ಊಟ ಅಲ್ಲಿ ಇರ್ಲಿಕ್ಕಿಲ್ಲ ಅಂದ್ರೆ ಉಪವಾಸ. ಉಪವಾಸ ಉಪವಾಸ. ಉಪವಾಸ ಉಪವಾಸ. ಉಪವಾಸ. ಭಾಮೆ ಉಪವಾಸ ಮಾಡುವುದಕ್ಕುಂಟು. ಅಬ್ಬಾ, 3 ಹೊತ್ತು ಇಷ್ಟಿಷ್ಟು. ಉಪವಾಸ ಇಲ್ಲದಿದ್ರೆ ನಮ್ಮ ಹಾಗೇನಿಲ್ಲ. ಮತ್ತೆ? ಅಷ್ಟು ಮಾತ್ರ ಅಲ್ಲ, ಬಾಮದೇವಿಯವರ ಮೈ ಮೇಲೆ ಬಟ್ಟೆ ಇಲ್ಲ. ನಿಮಗೆ ಹೇಳಕ್ಕೂ ನಾಚಿಕೆ ಆಗುದಿಲ್ಲ ಅಂತ. ಬಟ್ಟೆ ಇಲ್ಲ ಮತ್ತೆ? ಇದು ತಲೆ ಕೂದಲಲ್ಲೆಲ್ಲ ಹೀಗೆ ಬಿಟ್ಟುಕೊಂಡಿದ್ದಾರೆ. ಕೃಷ್ಣಯ್ಯ, ಇದು ಅಪಾಯ. ಅದುವೆ ಅದುವೆ. ಯಾವುದು? ಅಲ್ಲಿಂದ ಇಲ್ಲಿಗೆ ಬಂತು, ಹಾ. ಇಲ್ಲಿಂದ ಇಲ್ಲಿಗೆ ಬಂತು, ಹಾ. ಇಲ್ಲಿಂದ ಇಲ್ಲಿಗೆ ಬಂತು, ಇಲ್ಲಿಂದ ಪುನಃ ಅಲ್ಲಿಗೆ ಹೋಗುತ್ತದೆ, ಅಲ್ಲಿಗೆ ಹೋದ್ರೆ ಅದು ಇಡೀ ಊರಿಗೆ ಹೋಗುತ್ತದೆ. ಎಂತದು? ಈ ಸಾಂಕ್ರಾಮಿಕ ರೋಗದ ಆಚೆ. ಅದು ಯಾವುದು ಅಂತ? ಹುಚ್ಚು ಅಂತ. ಹುಚ್ಚ. ಮೈ ಮೇಲೆ ಬಟ್ಟೆ ಇಲ್ಲ, ತಲೆ ಕೂದಲು ಕೆದರಿ ಹೋಗಿದ್ರೆ ಹುಚ್ಚಿ ಅಂತ ಅಲ್ವಾ? ಅಲ್ಲಿಂದ ಅಲ್ಲಿಗೆ ಗೊತ್ತಾಯ್ತು, ಅಲ್ಲಿಂದ ಇಲ್ಲಿಗೆ ಗೊತ್ತಾಯ್ತು, ಇಲ್ಲಿ ನನಗೆ ಗೊತ್ತಾಯ್ತು, ಅವಳು ಇಡೀ ಊರಿಗೆ ಪ್ರಚಾರ ಮಾಡ್ತಾಳೆ. ನನ್ನ ಸುದ್ದಿ ಮೇಲೆ ಜಾಗ್ರತೆ ನೀವು. ದೇವ್ರೆ, ಹಾಗಲ್ಲ, ಅಮ್ಮನವರು ಬಹಳ ಕೋಪದಿಂದ ಇದ್ದಾರೆ.
ಮೌನ ವೃತವು. ಅವರ ಮಾತಾಡುವುದು ಹೌದು, ಮೌನ ವೃತ ಮಾಡುವುದಕ್ಕೆ ಮಾಡ್ತಾ ಇರೋದು ಜನ. ಸಂಕಷ್ಟಿಕೊಳ್ಳದದ್ದು ನಿಂದಷ್ಟೇ ಹೌದು. ಸಂಕಷ್ಟಗಳಿಗೆ ಸಂಕಟ ಆಯ್ತಲ್ಲ ಅದು. ಅದೂ ಅಲ್ಲ. ನಿಮಗೆ ಗೊತ್ತಾಗಬೇಕಂತಿದ್ರೆ ಹೆಂಡತಿ ಮೇಲೆ ಗಂಡನಿಗೆ ಪ್ರೀತಿ ಇದ್ರೆ ಆದಷ್ಟು ಬೇಗ ಬಂದು ಮಾತಾಡ್ಬೇಕಂತೆ. ಬರ್ತೇನೆ ನನಗೆಲ್ಲ. ಹೆಂಡತಿ ಯಾರಿಲ್ಲಿ? ಭಾಮಿ. ಭಾಮಿಗೆ ಗಂಡ ನಾನು ಬರ್ಬೇಕು. ಆದಷ್ಟು ಬೇಗ ಬರ್ಬೇಕಂತೆ. ಹೌದಾ? ಹಾಗೆ ಸಖಿ ಅದೇ ಯೋಚನೆ ಮಾಡ್ಬೇಕು. ಸಖಿ ನೀನೇನೋ ಆಲೋಚಿಸಬೇಡ. ಭಾಮೆಗೆ ಏನೆಲ್ಲ ಬೇಕು ಅದನ್ನು ಸರಿಯಾಗಿ ಸಕಾಲಕ್ಕೆ ಒದಗಿಸು. ಆದಷ್ಟು ಶೀಘ್ರದಲ್ಲಿಯೇ ನಾನು ಬರುತ್ತೇನೆ ಎನ್ನುವ ಹಾಗೆ ಹೇಳಿ. ಬೇಗ ಬನ್ನಿ ಆಯ್ತಾ? ಆಯ್ತು. ಎಂತದು? ಬೇಗ ಬನ್ನಿ ಆಯ್ತಾ? ಬರ್ತೇನೆ ಅವರಲ್ಲಿ ಹೇಳುದಂತ. ನೀವು ಬರ್ಬೇಕಂತ ಇಲ್ಲ. ನೀವ್ ಯಾಕೆ ಬರುದು? ಹಾಗೆ ಹಾಗೆ ಏನ ಮನೆಗೆ ಬರ್ತೀರಲ್ಲ? ಮತ್ತೆ ಗಾಡಿಗೆ ಹೋಗುದಾ ಬರದೆ? ಮನೆ ಗಾಡಿ ಗೊತ್ತುಂಟಲ್ಲ? ಏನು ಗೊತ್ತಿಲ್ಲದೆ? ಹೋಗಿ ಹೋಗಿ ಅಲ್ಲ. ಬನ್ನಿ ಬನ್ನಿ ಉಂಟು ನಿಮಗೆ. ಎಂತದು? ಕಿವಿ ಬಿಡು. ನಾನು ಬಿಟ್ಟಿದ್ದೇನೆ. ನಾನು ನನ್ನ ಕಿವಿ ತಮ್ಮಕ್ಕೆ ಸಿಕ್ಕಿದ ಮನೆ. ಎಂತ ಸಿಕ್ಕಿದ ಕಾಲ ಕಿವಿ ಹಿಂಡುವುದೇ? ನಿನ್ನನ್ನು ಕಿವಿ ಹಿಂಡುವುದ? ನಾನೇನು ತಪ್ಪು ಮಾಡ್ತೇನೆ? ಕೇಳಿದಲ್ಲ ಅವಳು ಬಂದು ನಾನೇನಿದ್ದೇನೆ ಇದರಲ್ಲಿ? ನನಗೆ ಪಾಲು ಉಂಟು ಇದರಲ್ಲಿ? ಆದದ್ದೆಲ್ಲ ನಿನ್ನಿಂದ. ನಿನ್ನಲ್ಲಿ ಹೇಳಿಲ್ವ ನಾನು ಯಾರಲ್ಲೂ ಹೇಳಬಾರ್ದು ಅಂತ? ಯಾವುದು ಯಾವುದು? ನನಗೆ ಗೊತ್ತೇ ಇಲ್ಲ ಪುಣ್ಯಾತ್ಮ. ಇತ್ತೀಚೆಗೆ ರುಕ್ಮಿಣೀ ದೇವಿ ಅಂತಃಪುರದಲ್ಲಿ ನಾನಿರುವಾಗ ಯಾರು ಬಂದಿದ್ರು? ನೃರಾಧ. ಯಾರ? ನೃರಾಧ. ನಾರದ. ಅದೇ ಅಂತದೌದು. ದೇವಋಷಿಗಳಾದಂತಹ ನಾರದರು ಬರಿಗೈಯಲ್ಲಿ ಬಂದಿದ್ರ? ಯಾರು ಬಂದದ್ದು? ದೇವಋಷಿಗಳಾದ ನಾರದರು. ಅದಕ್ಕೆ ಅವರ ಬುದ್ಧಿ ಅಲ್ವಾ ಅಷ್ಟು ಒಳ್ಳೇದಲ್ಲ. ಎಂತ ಯಾಕೆ ಒಳ್ಳೆದ? ಯಾರು ಬಂದದ್ದು? ಯಾರು? ನಾರದ. ಯಾವ ನಾರದು? ಯಾವ ನಾರದು? ಯಾವ ನಾರದ? ನೀನು ಹೇಳಿದೆ ಅಂತದ್ದು ಈಗ. ಬ್ರಹ್ಮ ಮಾನಸ ಪುತ್ರ. ಅವರು ಮಾನಸಿಕ ಜೋರಾಗಿದೆ ಅವರಿಗೆ. ಅವರು ಬಂದದ್ದು ಹೌದು. ಬರಿಗೈಯಲ್ಲಿ ಬಂದಿದ್ರು ಅವರು. ಇಲ್ಲ ತಾಳ ತಮ್ಮ ಇರ್ತಾರ ಕೈಯಲ್ಲಿ. ತಾಳೆ ಅದು ಯಾವಾಗಲೂ ಇದ್ದದ್ದೇ. ಹಾಗಲ್ಲೂ ವಿಶಿಷ್ಟವಾದಂತಹ ಪುಷ್ಪವೊಂದನ್ನು ತಂದಿದ್ರು. ಎಂತದು? ಹೌದು ತಂದದ್ದು ಹೌದು. ಪಾರಿಜಾತದ ಸುಮ ಕೊಟ್ಟಿದ್ದಾರ ನಿನಗೆ? ಹೌದು ಕೊಟ್ಟಿದ್ದಾರೆ. ಹೌದು. ನಾನು ಅದನ್ನೇನು ಮಾಡಿದ್ದೆ? ನೀವು ರುಕ್ಮಿಣಿ ಮನೆಗೆ ಕೊಟ್ಟಿದ್ದೀರಿ. ರುಕ್ಮಿಣೀ ದೇವಿಗೆ ನಾನು ಮೂಡಿಸಿದ್ದೆ. ತಲೆ ಬಾಕಿ ಆ ವಿಚಾರ ನನಗೆ, ನಾರದರಿಗೆ, ರುಕ್ಮಿಣಿಗೆ ಮತ್ತು ನಿನಗೆ ನನಗೆ ಗೊತ್ತಿರು. 4ನೇ ಸ್ಥಾನ ನನಗೆ. ಹಾ, ನಿನ್ನಲ್ಲಿ ಹೇಳಿದೆ ಯಾವ ಕಾರಣಕ್ಕೂ ಇದು ಹೊರಗಿನವರಿಗೆ ಗೊತ್ತಾಗಕೂಡದು ಅಂತ. ಅಂದ್ರೆ ಹೊರಗಿನವರನ್ನು ನಾವು 4 ಜನ ಬಿಟ್ಟು ಬೇರೆಯವರಿಗೆ ಗೊತ್ತಾಗಬಾರ್ದು ಅಂತ. ಈಗ ಹೇಗೆ ಗೊತ್ತಾಗದು? ನೀನು ಬಾಯಿ ಬಿಟ್ಟದ್ದು ಯಾಕೆ? ವಿಷಯ ಅಂದ್ರೆ ತಪ್ಪಾಯ್ತು. ಹಾಗಲ್ಲ. ಹಾಗೆ ಹೋದದ್ದು ಆಗ್ಬೇಕು ಅಂತ ಮಾಡಿದ್ದಲ್ಲ. ನೀನು ಹೇಳಿದ್ದೆಲ್ಲ ಗುಟ್ಟು ರಟ್ಟಾಗಬಾರ್ದು, ದಾರಿ ಕೆಟ್ಟು ಹೋಗುತ್ತೆ ಅಂತ. ನೀನು ಯಾವಾಗ ಹೇಳಿದ್ಯೋ ಆ ಕ್ಷಣವೇ ನನ್ನ ಕೈಯನ್ನು ಬಾಯಿಗೆ ಇಟ್ಕೊಂಡಿದ್ದೆ ಹೀಗೆ. ಅದು ನೀನು ಇವತ್ತು ಯಾವಾಗ ಹಾಗೆ ಅಲ್ಲ ಗೊತ್ತಾಗಬಾರ್ದು. ಮಾತಾಡಬಾರ್ದು ಅಂತ ನೇರವಾಗಿ ಮನೆಗೆ ಹೋದೆ. ಮನೆಗೆ ಹೋದಾಗ ನನ್ನ ಹೆಂಡತಿ ಹೇಳಿದ್ದಾಳಲ್ಲ, ಒಂದು 25 ಪ್ರಶ್ನೆ ಹೇಳಿದ್ರು ನಂತರ ಅದು ಹಾಗೆ ಇದು ಹೀಗೆ ಹೀಗೆ. ಆದ್ರೂ ನಾನು ಬಾಯಿ ಬಿಚ್ಚಲಿಲ್ಲ. ಯಾಕಂದ್ರೆ ಗುಟ್ಟು ಗೊತ್ತಾಗ್ತಲ್ಲ ಅಂತ. ಹಾಗೆ ಹಾಗೆ ಮಧ್ಯಾಹ್ನ ಆಯ್ತು. ಮಧ್ಯಾಹ್ನ ಆಗಿ ಹಸಿಗಾಯ್ತು. ಊಟ ಕೆಲಸಕ್ಕೆ ಊಟಕ್ಕೆ ಮನೆಗೆ ಆಯ್ತಲ್ಲ. ತಟ್ಟೆ ಇಟ್ಟಳು, ತಟ್ಟೆಗೆ ಅನ್ನ ಬಡಿಸಿದಳು. ಊಟ ಮಾಡ್ಬೇಕೋ ಬೇಡವಾ? ಊಟ ಮಾಡ್ಬೇಕು ಅಂತಂದ್ರೆ ಬಲ ಕೈ ಬಾಯಿಗೆ ತೆಗಿಬೇಕೋ ಬೇಡವಾ? ಹಾಗೆ ಬಾಯಿ ಬಿಟ್ಟು ಊಟ ಮಾಡ್ಲಿಕ್ಕೆ ಆಗುದು. ಹೌದು. ರಪ್ಪ ಕೈ ತೆಗ್ದೆ. ಕೈ ತೆಗೆದು ಊಟ ಮಾಡ್ಲಿಕ್ಕೆ ಆಗುವಾಗ ಹೊಟ್ಟೆಯಲ್ಲಿ ಇದ್ದ ವಿಷಯ ತಟ್ಟೆಗೆ ಬಿತ್ತು, ತಟ್ಟೆಯಲ್ಲಿ ಇದ್ದ ಅನ್ನ ಹೊಟ್ಟೆಗೆ ಹೋಯ್ತು.